ಇವತ್ತು ನಾವು ಹಾಸನಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಟೈಮ್ ಬಂದು ಇವಾಗ 2:30 ಆಗಿದೆ. ಎಂಟ್ರೆನ್ಸಲ್ಲಿದ್ದೀವಿ. ಅಂದರೆ 300 ರೂಪಾಯಿ ಟಿಕೆಟ್ಗೆ ಹೋಗೋಣ ಅಂತ. ಯಾಕಂದರೆ ಧರ್ಮದರ್ಶನದಲ್ಲಿ ತುಂಬ ಜನ ಇರ್ತಾರೆ. ಅದಕ್ಕೆ ಈ ಟಿಕೆಟ್ಗೆ ಹೋಗ್ತಾ ಇದ್ವಿ. ನೋಡೋಣ ಎಷ್ಟು ಜನ ಇದ್ದಾರೆ, ಯಾವ ಥರ ಇದ್ದಾರೆ ಅಂತ ತೋರಿಸಿ ದೇವ್ರ ದರ್ಶನ ಮಾಡಿಸ್ತೀನಿ ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ಹಾಸನಾಂಬ ದೇವಿನ ದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ರಾತ್ರಿ 12 ಗಂಟೆಗೆ ನೆಲಮಂಗಲದಲ್ಲಿ ಬಸ್ ಹತ್ತೋದು. 2:30ಗೆಲ್ಲ ಹಾಸನಕ್ಕೆ ಬಂದಿದ್ದೀವಿ. ಅಂದರೆ ಬೈಪಾಸ್ ಮೇಲೆ ಹೋಗಬೇಕಾಯ್ತು. ಬಸ್ಸು ಒಳಗಡೆನೇ ಬಂತು. ಟ್ರಾಫಿಕ್ ಇಲ್ಲ, ಪೊಲೀಸರಿಲ್ಲ, ಒಳಗಡೆನೇ ಬಂದಿದ್ದಾರೆ. ಆದ್ದರಿಂದ ನೀವು ಲೈಟ್ ಶೋ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಇಲ್ಲ ಬೈಪಾಸ್ ಮೇಲೆ ಹೋಗಿದ್ದಿದ್ರೆ ಬಸ್ ಸ್ಟ್ಯಾಂಡ್ ಬಿಟ್ಬಿಟ್ಟಿರೋರು, ಊರೊಳಗೆ ಹಿಂಗೆ ಬರ್ತಾ ಇರಲಿಲ್ವಲ್ಲ. ಬಸ್ಸಲ್ಲಿ ಬಂದಿದ್ದಕ್ಕೆ ಡ್ರೈವರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಿದೆ. ಡ್ರೈವರ್ ಅಣ್ಣ ಥ್ಯಾಂಕ್ಸ್ ಅಣ್ಣ, ಒಳಗಡೆಯಿಂದ ಕರ್ಕೊಂಬಂದಿದ್ದಕ್ಕೆ ಈ ಲೈಟ್ ಶೋ ಎಲ್ಲ ನೋಡ್ಬೋದು ಅಂತ. ನೀವೂ ನೋಡ್ತಾ ಇದ್ದೀರಾ. ತುಂಬಾ ನನಗಂತೂ ಇಷ್ಟ ಆಯಿತು. ನಾನು ಅವತ್ತು ಬೆಳಗ್ಗೆ ಹೋಗಿರೋದ್ರಿಂದ ನಾನು ಇದು ನೋಡೋಕ್ಕಾಗಲಿಲ್ಲ. ನೈಟ್ ಹೋಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ. ಅಂದರೆ ನಾನು ನಮ್ಮ ಆಂಟಿ ಎಲ್ಲ ಹೋಗಿದ್ದೋ. ಇವ್ರನ್ನೆಲ್ಲ ನೀವು ಹಳೆ ವ್ಲಾಗಲ್ಲಿ ನೋಡಿದ್ದೀರಾ. ಅಂದರೆ ನಮ್ಮ ಶಾರದಾ ಆಂಟಿ, ಅವ್ರ ಅಕ್ಕ, ನಮ್ಮ ಲಕ್ಷ್ಮಿ ಆಂಟಿ, ಅವ್ರ ಅಮ್ಮ, ನಾನು ಇಷ್ಟು ಜನ ಹೋಗಿದ್ದೋ. ಇವಾಗ ನೋಡೋಣ ಎಷ್ಟು ಜನ ಇದ್ದಾರೆ ಅಂತ. 300 ರೂಪಾಯಿ ಟಿಕೆಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ. ನೋಡೋಣ, ಜನ ಸಿಕ್ಕಾಪಟ್ಟವ್ರೆ ಬಸ್ಸಲ್ಲಿ. ಒಬ್ಬರು ಯಾವ ಹಾಸನಕ್ಕೆ ಬಂದೇ ಇಲ್ಲ, ಎಲ್ಲ ದೇವಸ್ಥಾನಕ್ಕೆ ಬಂದಿರೋರೆ. ಬಸ್ಸಲ್ಲಿರೋ ಜನ ಎಲ್ಲನೂ ಅದರಲ್ಲೇ ಇರೋದು. ದರ್ಶನ ಆಯ್ತಾ? ಬಿಡ್ತಾ ಇದ್ದಾರಾ? ನಡೀರಿ ಬಿಡ್ತಾವ್ರೆ. ಸ್ಟಾಪ್ ಮಾಡಾಕ್ತಾನಂಟ ಈಗ 3 ಗಂಟೆಗೆ ನೈವೇದ್ಯ ಇದು ಟೈಮಿಂಗ್ಸ್ ಅಂದ್ಬಿಟ್ಟು. ಬರ್ರಿ ಹಲೋ. ಬ್ಯಾಗ್ ಸಾಗರ ನೋಡಿ, ಬೇಗ ಬಂದ್ರು ಗುಡ್ಡೆ ಜನದ ಮಧ್ಯದಲ್ಲಿ ನಿಂತಿದ್ದೀವಿ. ಯಾರಣ್ಣ ಹೇಳಿದ್ದು ಒಂಚೂರು ತೋರ್ಸೋಣ ಅಣ್ಣ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಣ್ಣ. ಮೊನ್ನೆ ಬಂದು ಲೈವ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಇವತ್ತು ಲೈವ್ ಮಾಡ್ತಾ ಇಲ್ಲ, ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವ್ಲಾಗ್ ಮಾಡೋಣ ಅಂದ್ಬಿಟ್ಟು. ನೋಡಿ ಇಷ್ಟು ಜನದ ಮಧ್ಯೆ ಬಂದು ಹೆಂಗ ನುಕ್ಕೊಂಬಂದ. ಆಂಟಿ ಬಾ ಆಂಟಿ, ಶಾರದಾ ಆಂಟಿ ಬಾ. ಟೋಕನ್ಗಳು ಇಲ್ಲಿ ಕೊಡ್ತಾ ಇದ್ದಾರೆ. ಬರ್ತಾವನ್ ಆಂಟಿ. ಅಜಯ್ ಟಿಕೆಟ್ ಬಿಸಾಕ್ಬೇಡ, ಪ್ರಸಾದ ಕೊಡ್ತಾರೆ. ಟಿಕೆಟ್ ತಗೊಂಡು ಈಸ್ಕೊಂಡ್ರು. ಈಗ ಮುಂದಕ್ಕೆ ಹೋಗ್ತಾ ಇದೀವಿ ಲೈನ್ಗೆ. ಸಿಕ್ಕಾಪಟ್ಟೆ ಲೈನ್ ಐತೆ. ಸುತ್ತ ಹಾಕೊಂಡು ಹೋಗ್ಬೇಕು. ನಾವು ಬೆಳಗಿನ ಜಾವ ಅಲ್ಲಿಗೆ 2:30 ಆಗಿತ್ತು ಬಂದಾಗ. ನಿಂತಿದ್ದಕ್ಕೆ 5 ಗಂಟೆಗೆ ಓಪನ್ ಮಾಡಿದ್ರು. ಕರೆಕ್ಟಾಗಿ 5 ಗಂಟೆಗೆ ಓಪನ್ ಮಾಡಿ ಟೋಕನ್ ಕೊಡ್ತಾರೆ. 300 ರೂಪಾಯಿದಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಲೈನ್ ಸುತ್ತಬೇಕಿದು. ಹಾಂ, ಶಾರದಾ ಆಂಟಿನೂ ಕಚ್ಚಮುಟ್ಟ ಎತ್ಕೊಳೋ. ಎಲ್ಲ ಲಕ್ಷ್ಮ ಎಷ್ಟು ಅವರ್ ಆಯಿತು? 1.5 ಅವರ್ ಆಯಿತಾ? 1.5 ಅವರಿಂದ ಕೂತ್ಕೊಂಡಿದ್ದೀವಿ.
ಇವಾಗ ಟೈಮ್ ಬಂದು 7:30 ಆಗಿದೆ. ಇವಾಗ ದೇವಸ್ಥಾನ ಬಾಗಿಲು ಓಪನ್ ಆಯಿತು. ಮಂಗಳಾರತಿ ಅಂದರೆ ನೈವೇದ್ಯ ಅಭಿಷೇಕ ಮಂಗಳಾರತಿ ಎಲ್ಲ ಆಗೋಷ್ಟೊತ್ತಿಗೆ 7:30 ಆಗಿದೆ. 3 ಗಂಟೆಗೆ ಕ್ಲೋಸ್ ಆಗಿರೋ ದೇವಸ್ಥಾನ 7:30 ಓಪನ್ ಮಾಡಿದ್ರು. 5 ಅವರ್ ಕಾಯ್ದು ನಾನು ದರ್ಶನ ಮಾಡ್ಕೊಂಬಂದಿದ್ದೀನಿ. ಅಂದರೆ 2:30 ಬಂದು ನಾವು ಅಲ್ಲಿ ನಿಂತ್ಕೊಂಡಿದ್ದಕ್ಕೆ 5 ಗಂಟೆವರೆಗೂ ಗೇಟ್ ಓಪನ್ ಮಾಡಲಿಲ್ಲ. 5 ಗಂಟೆಗೆ ಟೋಕನ್ ಕೊಟ್ಟರು. 2 ಅವರ್ ಲೈನಲ್ಲಿ ಅಲ್ಲೇ ಕುತ್ಕೊಂಡು ಇವಾಗ ಓಪನ್ ಮಾಡಿದ್ರಿಂದ ಇವಾಗ ಒಳಗೆ ಹೋಗ್ತಾ ಇದ್ದೀವಿ. 8 ಗಂಟೆ ಅಷ್ಟೊತ್ತು ದರ್ಶನ ಆಯಿತು. ಆದಷ್ಟು ಹೋಗೋರು ರಾತ್ರಿನೇ ಬಿಟ್ಬಿಡಿ, ಬೆಳಗಿನ ಜಾವ ದರ್ಶನ ತುಂಬಾ ಚೆನ್ನಾಗಿ ಮಾಡ್ಕೊಂಬರ್ಬೋದು. ಇಲ್ಲ ಸಂಜೆ ಹೋಗಿ ದರ್ಶನಕ್ಕೆ. ಆಮೇಲೆ ವಯಸ್ಸಾದವ್ರನ್ನ ಯಾರನ್ನಾರು ಕರ್ಕೊಂಡು ಹೋಗ್ತೀವಿ ಅಂದರೆ 300 ರೂಪಾಯಿ ಟಿಕೆಟ್ ತೊಗೊತೀವಲ್ಲ, ಅಲ್ಲಿ ಅವ್ರನ್ನ ಫ್ರೀಯಾಗಿ ಬಿಡ್ತಾರೆ. ಆ ಲೈನ್ ಖಾಲಿದೆ ವಯಸ್ಸಾದವ್ರಿಗೆ ಹೋಗೋಕ್ಕೆ. ಅವ್ರ ಜೊತೆ ನಾವು ಯಾರಾದರೂ ಒಬ್ರು ಹೋಗ್ತೀವಿ ಅಂದರೆ ಮಾಮೂಲಿ ನಾವು 300 ರೂಪಾಯಿ ಟಿಕೆಟ್ ತೊಗೊಂಡು ಅವ್ರ ಜೊತೆ ನಾವು ಹೋಗ್ಬೋದು. ನೋಡಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಆಮೇಲೆ ಆಚೆನೇ ಡಿಸ್ಪ್ಲೇ ಎಲ್ಲ ದೇವ್ರದ್ದು ಅಂದರೆ ಲೈವಲ್ಲಿ ತೋರಿಸ್ತಾಯಿದ್ರು ಅಲಂಕಾರ ಆಗಿರೋದೆಲ್ಲ. ನೀವು ದೇವ್ರ ದರ್ಶನ ಮಾಡ್ಕೊಬೋದು. ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ, ಆದರೂ ಸ್ವಲ್ಪ ನಿಮಗೆ ಕಾಣಿಸುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 5 ಅವರ್ ನಿಂತ್ಕೊಂಡು ಅಷ್ಟೊತ್ತು ನಿಂತ್ಕೊಂಡು 300 ರೂಪಾಯಿ 1000 ರೂಪಾಯಿ ಟೋಕನ್ ಎಲ್ಲ ತೊಗೊಂಡು ಧರ್ಮದ ದರ್ಶನದವರು ಅಂತೂ 6 ಅವರ್ 7 ಅವರ್ ನಿಂತ್ಕೊತಾರ. ಇಲ್ಲಿ 20 ಸೆಕೆಂಡ್ ಮೇಲೆ ದರ್ಶನ ಮಾಡೋಕ್ಕೆ ಬಿಡ್ತಾರೆ. ನಾವೇನಾದ್ರು ಕಣ್ಣು ಮಿಟ್ಟಿಸ್ಕೊಂಡ್ರೆ ಸಾಕು, ಹಿಂದೆಯಿಂದ ಪೊಲೀಸರು ನುಗ್ತಾ ಇರ್ತಾರೆ, ಮುಂದೆಯಿಂದ ಎಳ್ಕೊತಾ ಇರ್ತಾರೆ. ಬಿದ್ದರೂ ನೋಡಲ್ಲ, ಎದ್ರು ನೋಡಲ್ಲ ಅವರು. ಇಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ಇಲ್ಲಿ ದರ್ಶನ ಮಾಡೋಕ್ಕೆ ಟೈಮ್ ಕೊಡ್ತಾ ಇಲ್ಲ. ಆದಷ್ಟು ನೀವು ಹೋದವರು ದೇವಸ್ಥಾನದ ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದ್ದಂಗೆ ಅಲ್ಲಿಂದನೇ ದೇವ್ರು ನೋಡ್ಕೊಂಡು ಹೋಗ್ಬೋದು ಕಾಣಿಸುತ್ತೆ. ಅಂದರೆ ದೀಪ ಉರಿತಾ ಇರ್ಬೋದಾಗಿರ್ಬೋದು, ಅಲ್ಲಿ ಸೊಸೆ ಕಲ್ಲು ಎಲ್ಲ ಇರುತ್ತಲ್ಲ ಅದೆಲ್ಲನೂ ಕಾಣಿಸುತ್ತೆ. ನೀವು ಆ ಕಡೆ ಈ ಕಡೆ ಕಣ್ಣು ಮಿಟ್ಟಿಸ್ಕೊಂಡ್ರು ಸಾಕು, ಎಳೆದು ಬಿಟ್ಟುಬಿಡ್ತಾರೆ. ಹಿಂದೆಯಿಂದನೇ ನೋಡ್ಕೊಂಡು ಹೋಗ್ರಿ, ಅವಾಗ ದೇವ್ರು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಕೇಳ್ತಾರೆ, ನಮ್ಮ ಆಂಟಿದಿರು ಕೇಳ್ತಾರೆ, ನಾನು ದೇವ್ರು ನೋಡಲಿಲ್ಲ, ನಾನು ದೀಪ ನೋಡಲಿಲ್ಲ, ಸೊಸೆ ಕಲ್ಲು ಅದು ಕಾಣಿಸ್ಲಿಲ್ಲ ಅಂತ. ಅದಕ್ಕೆ ಹೊಸ್ಲು ಅಂದರೆ ಅದು ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದ್ದಂಗೆ ಹೊಸ್ಲು ಸಿಗುತ್ತಲ್ಲ, ಅಲ್ಲಿಂದನೇ ನೋಡಿದ್ರೆ ಎಲ್ಲನೂ ಕಾಣಿಸುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ. ಆಚೆ ಬರ್ತಾ ಇದ್ದಂಗೆ ಮಂಗಳಾರತಿ ತೀರ್ಥ ತೊಗೊಂಡು ಇಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಐತೆ, ಆ ದೇವ್ರನ್ನೂ ದರ್ಶನ ಮಾಡಿಕೊಂಡು ಅಲಂಕಾರಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವ್ಯವಸ್ಥೆನೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕುಡಿಯೋ ನೀರಿಗೆ ಆಗಿರ್ಬೋದು, ಒಂದು ವಾಶ್ರೂಮ್ಗೆ ಆಗಿರ್ಬೋದು, ಆಮೇಲೆ ಕ್ಯೂವಲ್ಲಿ ಬರೋದಕ್ಕೂ ಅಷ್ಟೇ ತುಂಬ ವ್ಯವಸ್ಥೆಗಳು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ದರ್ಶನಕ್ಕೇ ಟೈಮ್ ಕೊಡ್ತಾಯಿಲ್ಲ. ಅಷ್ಟೊತ್ತವರೆಗೂ ಕಾಯ್ದು ಅಷ್ಟು ದೂರದಿಂದ ಬಂದಿರ್ತಾರೆ. ಅಂದರೆ ನಮ್ಮ ಜನ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ನಿಲ್ಲಲ್ಲ. ಆದರೂ ಎಳೆದು ಬಿಡ್ತಾರಲ್ಲ, ಅದೊಂದು ಸರೋಗ್ಲಿಲ್ಲ ಅಂತ ನನಗೆ ಅನ್ಕೊತೀನಿ. ನನಗೆ ಮಾತ್ರ ನಿಜ ಹೇಳ್ತಾ ಇದ್ದೀನಿ, ದರ್ಶನ ಮಾತ್ರ ತುಂಬಾ ಚೆನ್ನಾಗಿತ್ತು. ಮೊದಲೇ ದಿವಸ ಹೋದಾಗೂ ಚೆನ್ನಾಗಾಯಿತು. ಲೈವಲ್ಲೆಲ್ಲ ನೀವು ನೋಡಿದ್ದೀರ. ಇದು 2ನೇ ಸಲ ನಮ್ಮ ಆಂಟಿದಿರು ಅಂದರೆ ಫ್ರೆಂಡ್ ಸರ್ಕಲ್ ಜೊತೆ ಹೋಗಿದ್ದು. ಚೆನ್ನಾಗಿ ದರ್ಶನ ಆಯಿತು. ಆದಷ್ಟು ವಯಸ್ಸಾದವ್ರನ್ನ ಯಾರು ಕರ್ಕೊಂಡು ಹೋಗ್ತೀನಿ ಮಕ್ಕಳು ಮರಿನ ಅಂದರೆ ಕೊಡೆ ತೊಗೊಂಡೋಗ್ರಿ, ಒಂದು ಶಾಲು ತೊಗೊಂಡು ಒಂದು ಸ್ವೆಟರ್ ಏನಾದ್ರು ತೊಗೊಂಡೋಗಿ. ಮಳೆ ಬರ್ತಾಯಿದೆ, ಮಳೆ ಬರ್ತಾನೆ ಇತ್ತು. ನೈಟು ಮಳೆ ಬಂದಿದೆ, ಬೆಳಗ್ಗೆನೂ ಮಳೆ ಬಂದಿದೆ. ಆದ್ದರಿಂದ ಹೇಳ್ತಾ ಇದ್ದೀನಿ. ಆಮೇಲೆ 1000 ರೂಪಾಯಿ ಟೋಕನು 300 ರೂಪಾಯಿ ಟೋಕನ್ ತೊಗೊಂಡಿರೋರಿಗೆ ಅದು ಟೋಕನಲ್ಲಿ ಸ್ವಲ್ಪ ಅರ್ಧ ಕೊಟ್ಟಿರ್ತಾರೆ. ಅದನ್ನ ಆಚೆ ಬರ್ತಾ ಇದ್ದಂಗೆ ಇಲ್ಲಿ ಪ್ರಸಾದ ಕೊಡ್ತಾರೆ, ಲಾಡು ಪ್ರಸಾದ ಕೊಡ್ತಾರೆ. 300 ರೂಪಾಯಿ ಟೋಕನ್ ಅವ್ರಿಗೆ 1 ಲಾಡು ಕೊಡ್ತಾರೆ. 1000 ರೂಪಾಯಿ ಟೋಕನ್ ಅವ್ರಿಗೆ 2 ಲಾಡು ಕೊಡ್ತಾರೆ. ಮಾಮೂಲಿ ಧರ್ಮದ ದರ್ಶನದವ್ರು ಏನಾದ್ರು ಅವ್ರಿಗೆಲ್ಲ ಬೇರೆ ಸಪ್ರೇಟ್ ಅಂದರೆ ದುಡ್ಡು ಕೊಟ್ಟು ಟೋಕನ್ ತೊಗೊಂಡು ಪ್ರಸಾದ ತೊಗೊಬೇಕು. ತೊಗೊಂಡು ಸ್ವಲ್ಪ ಮುಂದಕ್ಕೆ ಬರ್ತಾ ಇದ್ದಾಗೆ ಫ್ರೀ ಟೋಕನ್ ಕೊಡ್ತಾರೆ. ಈ ಥರ ಫ್ರೀ ಅಂದರೆ ದೊಣ್ಣೆ ಪ್ರಸಾದ ಅಂತ ಜೊನ್ನೆಲಿ ಪ್ರಸಾದ ಕೊಡ್ತಾರೆ. ಅವತ್ತಿನ ಪ್ರಸಾದ ಏನು ಮಾಡಿರ್ತಾರೋ ಖಾರ ಪೊಂಗಲ್ ಮಾಡಿದರು. ನಿಜ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು. 2 ಥರ ಪೊಂಗಲ್ ಮಾಡಿದರು. ನಾನು 2 ಥರನೂ ಪೊಂಗಲ್ ನಾನು ಇಸ್ಕೊಂಡು ತಿಂದೆ. ನನಗಂತೂ ಇಷ್ಟ ಆಯಿತು. ದರ್ಶನವೂ ಚೆನ್ನಾಗಾಯಿತು. ಅದೇನೋ ಗೊತ್ತಿಲ್ಲ ಕಣ್ರಿ, ತಾಯಿ ನನ್ನನ್ನು ಪ್ರತಿ ವರ್ಷವೂ ಅಷ್ಟೇ 2 ಸಲ ಕರ್ಸ್ಕೊತಾಳೆ. ಅಂದರೆ ನನ್ನ ಟೈಮ್ ನೋಡ್ಕೊಂಡು ನಾನು ಮುಂಚೆನೇ ಹೋಗಿ ಬಂದುಬಿಡ್ತೀನಿ. ಅಂದರೆ ಮಾಮೂಲಿ ನಮ್ಮ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ಗಳು ಇದ್ದೇ ಇರುತ್ತಲ್ಲ, ಆದ್ದರಿಂದ ನಾನು ಸೆಕೆಂಡ್ ಟೈಮು ನೋಡಿ ನಮ್ಮ ಆಂಟಿದಿರ ಜೊತೆ ಹೋಗಿ ಬಂದೆ. ಮತ್ತೆ ಕರೀತಾ ಇದ್ದಾರೆ ಹೋಗೋಣ ಅಂತ. ಆದರೆ ನಾನು ಹೋಗಲಿಲ್ಲ, ಸಾಕು 2 ಸಲ ಮಾಡ್ಕೊಂಬಂದಿದ್ದೀನಿ ಅಂತ. ಪ್ರಸಾದ ತೊಗೊಂಡು ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಗಣೇಶನ ದೇವಸ್ಥಾನ ಸಿಗುತ್ತೆ, ಅದನ್ನು ದರ್ಶನ ಮಾಡ್ಕೊಬೋದು ನೀವು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇಲ್ಲೂ ದರ್ಶನ ಮಾಡ್ಕೊಂಡು ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ನೋಡಿ ಗೋಪುರ ನೋಡ್ಬೋದು. ಇಲ್ಲಿ ಬಂದು ಒಂದು ಫೋಟೋ ಇಡ್ಸ್ಕೊಳ್ಳೋಣ ಅಂತ ಬಂದು. ಇದೇ ದೇವಸ್ಥಾನದ ಎಂಟ್ರೆನ್ಸು. ಕುಮಾರಸ್ವಾಮಿಯವ್ರು ಬಂದಿದ್ದರು, ಶಿವರಾಜ್ ಕುಮಾರ್ ಅವರೆಲ್ಲ ಬಂದಿದ್ರು. ಆದರೆ ನಾವು ನಿಜ ಯಾರನ್ನೂ ನೋಡಲಿಲ್ಲ. ನನಗೆ ಶಿವರಾಜ್ ಕುಮಾರ್ ಅಂದರೆ ನಮ್ಮ ಶಿವ ಮಾಮೂನ ನೋಡೋ ಆಸೆ ಇತ್ತು. ಕಂಬಿ ಮೇಲೆಲ್ಲ ಹತ್ತಿ ನೋಡ್ತಾ ಇದ್ದೆ, ಕಾಣಿಸ್ತಾರ ಅಂತ. ನಿಜ ನನಗೆ ಕಾಣಿಸ್ಲಿಲ್ಲ, ನಿಜ ಬೇಜಾರಾಯಿತು. ಆದರೆ ದೇವ್ರ ದರ್ಶನ ಮಾತ್ರ ಮೊನ್ನೆ ಹೋಗಿದ್ಕಿನ್ನ ಇವತ್ತು ನಂಗೆ ತುಂಬ ಚೆನ್ನಾಗಿತ್ತು. ಅಂದರೆ ಮೊನ್ನೆ ನಾನು ಲೈವ್ ಮಾಡಬೇಕು ಅಂತ ಮೊಬೈಲೇ ಇಟ್ಕೊಂಡು ಹೋಗಿದ್ನ, ಆದ್ದರಿಂದ ದೇವ್ರ ಕೈ ಮುಗಿಯೋಕ್ಕಾಗಲಿಲ್ಲ, ನಾನೇನು ಕೇಳ್ಕೊಳಕ್ಕಾಗಲಿಲ್ಲ. ಆದರೆ ಇವತ್ತು ನಾನು ವಿಡಿಯೋ ಏನೂ ಮಾಡಲಿಲ್ಲ, ಕೈ ಮುಕ್ಕೊಂಡೇ ಹೋದೆ. ಆದ್ದರಿಂದ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಬಂದೆ. ನಮ್ಮ ಆಂಟಿ ಜೊತೆ ಹಂಗೆ ಇಲ್ಲೊಂದು ಫೋಟೋ ಎಲ್ಲ ಇಟ್ಕೊಂಡು ಎಲ್ಲರ ಜೊತೆ ಒಂದು ಫೋಟೋ ಇಟ್ಕೊಂಡು ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ. ಬರ್ತಾ ಇದ್ದಂಗೆ ಏನೇನು ಶಾಪಿಂಗ್ ಮಾಡ್ಬೋದಾಯ್ತು ಎಲ್ಲ ಇತ್ತು. ಆ ಆಂಟಿ ಮಗಳದ್ದು ಶ್ರೀಮಂತದ ವ್ಲಾಗ್ ನೀವು ನೋಡಿದ್ದೀರಾ. ಅಂದರೆ ಹೆಣ್ಮಗು ಆಗಿತ್ತು, ಪಾಪುಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡಿಸ್ಕೊಂಡು ಏನೇನು ಬೇಕೋ ಅವರು ಎಲ್ಲ ತೊಗೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇನ್ನೂ ಯಾರ್ಯಾರು ಹೋಗಬೇಕು ಅಂದರೆ ದೀಪಾವಳಿ ಹಬ್ಬದವರೆಗೂ ಟೈಮ್ ಇದೆ, ಹೋಗಿ ಬನ್ನಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು ಬೈ. ಎಲ್ಲರಿಗೂ ನಮಸ್ಕಾರ.